ನಮಸ್ತೆ. ಇವತ್ತಿನ ಹೋಮ್ ವರ್ಕೌಟ್ನಲ್ಲಿ 5ನೇ ದಿನ. ಇವತ್ತು ಟ್ರೈಸಿಪ್ಸ್ ಹೇಗೆ ಮನೇಲೆ ಮಾಡೋದು ಅಂತ ಹೇಳಿ ಕೊಡ್ತೀನಿ. ಅಂದರೆ ನಮ್ಮ ಬೈಸಿಪ್ಸ್ ಅಂದರೆ ನಮ್ಮ ತೋಳಿನ ಹಿಂಭಾಗದ ಮಾಂಸಖಂಡ. ಓಕೆ, ಮಾಡೋಣ. ಮೊದಲಿಗೆ ಬ್ಯಾಕ್ ಡಿಪ್ಸ್. ಒಂದು ಬೆಂಚನ್ನು ಯೂಸ್ ಮಾಡಿಕೊಂಡು ಕೆಳಗೆ ಮತ್ತೆ ಮೇಲೆ. ಎರಡನೇ ವೆರೈಟಿ, ಒಂದು ಡಂಬಲ್ ಯೂಸ್ ಮಾಡ್ಕೊಳ್ಳಿ. ಈಗ ಹ್ಯಾಂಡ್ ಸ್ಟ್ರೈಟ್ ಮಾಡಿ ಸಿಂಗಲ್ ಹ್ಯಾಂಡ್ ಡಂಬಲ್ ಎಕ್ಸ್ಟೆನ್ಷನ್, ತಲೆ ಮೇಲೆ ರಿಲೀಸ್ ಮಾಡಿ ಮತ್ತೆ ಸ್ಟ್ರೈಟ್ ಮಾಡಿ. ಎರಡು ಕೈಯಲ್ಲೂ ಸಹ ಮಾಡಬೇಕು. ಈಚೆ ಕೈ ಆದ್ಮೇಲೆ ಈಚೆ ಕೈಯಲ್ಲೂ ಸಹ ಸಮನಾದ ಕೌಂಟ್, ಎರಡು ಕೈಯಲ್ಲೂ ಸಹ ಸಮದ ಕೌಂಟ್ ಇರಬೇಕು. ಒಂದು ಕೈಯಲ್ಲಿ ಕಮ್ಮಿ, ಒಂದು ಕೈಯಲ್ಲಿ ಜಾಸ್ತಿ ಮಾಡಬಾರ್ದು. ಮೂರನೇ ವೆರೈಟಿ, ಒಂದು ಸಿಂಗಲ್ ಡಂಬಲ್ ಯೂಸ್ ಮಾಡ್ಕೊಳ್ಳಿ. ಗ್ರಿಪ್ ಅಲ್ಲಿ ಬೋತ್ ಅಂಡ್ ಡಂಬಲ್ ಎಕ್ಸ್ಟೆನ್ಷನ್, ಹಿಂದಕ್ಕೆ ರಿಲೀಸ್ ಮಾಡಿ ಮತ್ತೆ ರೈಸ್ ಮಾಡಿ. ನಾಲ್ಕನೇ ವೆರೈಟಿ, ಅಗೇನ್ ಡಂಬಲ್ ಯೂಸ್ ಮಾಡಿಕೊಂಡು ನಿಮ್ಮ ಶೋಲ್ಡರ್ ಸ್ಟಿಫ್ ಆಗಿರಬೇಕು. ಕಿಕ್ ಬ್ಯಾಕ್. ಇದನ್ನ ಎರಡು ಕೈಯಲ್ಲೂ ಯೂಸ್ ಮಾಡಬೇಕು. ಒಂದಾದ ಮೇಲೆ ಮತ್ತೊಂದು ಸಮನಾದ ಕೌಂಟ್ ಇರಬೇಕು. ಆಗ್ಲೇ ಹೇಳಿದ ಹಾಗೆ. ಐದನೇ ವೆರೈಟಿ, ಎರಡು ಡಂಬಲ್ ಯೂಸ್ ಮಾಡ್ಕೊಳ್ಳಿ. ಫ್ಲಾಟ್ ಬೆಂಚ್. ಈ ತರ ಬೆಂಚ್ ಇಲ್ಲ ಅಂದ್ರೆ ನೀವು ನೆಲದಲ್ಲೂ ಸಹ ಬೇಕಾದ್ರೆ ಮಾಡ್ಬೋದು, ಅಥವಾ ನಿಮ್ಮ ಕಾಟಲ್ಲೂ ಸಹ ಮಾಡ್ಬೋದು. ದಿವಾನ ಹಾಗೆ ಮಲಗಬೇಕೀಗೆ. ಇದಕ್ಕೆ ಸ್ಕಲ್ ಕ್ರಶ್ ಅಂತ ಹೇಳ್ತೀವಿ. ಡಂಬಲ್ ಸ್ಕಲ್ ಕ್ರಶ್. ಶೋಲ್ಡರ್ ಸ್ಟಿಫ್ ಆಗಿರ್ಬೇಕು. ನಿಮ್ಮ ಆರ್ಮ್ಸ್ ಮಾತ್ರ ಮೂವ್ ಆಗಬೇಕು. ನಿಮ್ಮ ಹಣೆ ಲೆವೆಲ್ಗೆ ರಿಲೀಸ್ ಮಾಡಿಕೊಂಡು ಮಾಡುವಂಥದ್ದು. ಆರನೇ ವೆರೈಟಿ, ಕ್ಲೋಸ್ ಪುಷಪ್. ಇನ್ಕ್ಲಿನೇಷನ್ ಕ್ಲೋಸ್ ಪುಷಪ್ ಅಂತ ಹೇಳ್ತೀವಿ. ಈ ತರ ಬೆಂಚ್ ಇಲ್ಲ ಅಂದ್ರೆ ನಿಮ್ಮ ಕಾಟು ಅಥವಾ ಸ್ಟೆಪ್ಪರ್ ಆತರ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೋಡಿ, ಹೀಗೆ ಕ್ಲೋಸ್ ಇಡಿ ಕೈನ. ಇದನ್ನ ಫ್ಲಾಟ್ ಬೆಂಚ್ ಅಲ್ಲಿ ಮಾಡುವಾಗ ಸ್ಟಾರ್ ಪುಷಪ್ ಅಂತ ಸಹ ಹೇಳ್ತಾರೆ. ನೀವು ಫ್ಲೋರ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ಇದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಫ್ಲೋರ್ ಅಲ್ಲಿ ಅಂತಂದ್ರೆ ಈಗೂ ಸಹ ಮಾಡುವಂಥದ್ದು. ಹೀಗೆ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಈಗೂ ಸಹ ಮಾಡ್ಬೋದು ನೀವು. ಇಷ್ಟೊತ್ತು ತೋರಿಸಿರೋ ಎಕ್ಸರ್ಸೈಸ್ ನೀವು ನೋಡಿದ್ದೀರಾ? ಅದು ಮೊದಲೇ ಹೇಳಿದಾಗೆ ನಮ್ಮ ಬೈಸಿಪ್ಸ್ ಅಂದ್ರೆ ತೋಳಿನ ಹಿಂಭಾಗ, ಇದಕ್ಕೆ ಟ್ರೈಸಿಪ್ಸ್ ಅಂತ ಕರಿತೀವಿ. ಇದರಲ್ಲಿರ್ತಕ್ಕಂತಹ ಕೊಬ್ಬನ್ನ ಕರಗಿಸಿ ಮತ್ತೆ ಸ್ಟ್ರಾಂಗ್ ಮಾಡಿ ಮತ್ತೆ ನಮ್ಮ ತೋಳುಗಳು, ಆರ್ಮ್ಸ್ ಲೀನ್ ಆಗಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತೆ. ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗಳು ನೋಡಬೇಕು, ಇನ್ನು ಹೆಚ್ಚಿನ ಮಾಹಿತಿ ಎಕ್ಸರ್ಸೈಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.